ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಚಿತ್ರಸಂತೆ ಪತ್ರಿಕೆಯಿಂದ ಗಂಗಾವತಿ ಚನ್ನಬಸವ ಕೊಟಗಿ ಈ ವರ್ಷದ ಉತ್ತಮ ಕಲಾವಿದ ಪ್ರಶಸ್ತಿ ಪ್ರದಾನ. ಜುಲೈ 15 ಮಂಗಳವಾರ ಬೆಂಗಳೂರಿನ ಸದಾಶಿವನಗರದ ಹೈಪಾರ್ಕ್ ಅಪಾರ್ಟ್ ಹೋಟೆಲ್ನ ಸಭಾಂಗಣದಲ್ಲಿ ನಡೆದ ಚಿತ್ರಸಂತೆ ಪತ್ರಿಕೆ ವಾರ್ಷಿಕ ಸಮಾರಂಭದಲ್ಲಿ ಈ ವರ್ಷದ ಉತ್ತಮ ಕಲಾವಿದ ಪ್ರಶಸ್ತಿಯನ್ನು ಗಂಗಾವತಿಯ ಚನ್ನಬಸವ ಕೊಟಗಿ ಅವರಿಗೆ ಪ್ರದಾನ ಮಾಡಲಾಗಿದೆ. ಈ ಸಮಾರಂಭದ ನೇತೃತ್ವ ವಹಿಸಿದ್ದ ಚಿತ್ರಸಂತೆ ಪತ್ರಿಕೆಯ ಸಂಪಾದಕರಾದ ಗಿರೀಶ್ ಗೌಡ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಪ್ರತಿ ವರ್ಷ ಗುರುತಿಸಿ ಈ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಅದರಂತೆ ಈ ವರ್ಷ 50ಕ್ಕೂ ಹೆಚ್ಚು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಎಂದರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯದ ಟೆಲಿಕಾಂ ನೌಕರರ ಸಂಘದ ಹೌಸಿಂಗ್ ಬೋರ್ಡ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎನ್ ನರಸಿಂಹಮೂರ್ತಿಯವರು ವಹಿಸಿದ್ದರು. ಚಲನಚಿತ್ರ ನಟರಾದ ವಿಜಯ್ ಕೃಷ್ಣ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಚನ್ನಬಸವ ಕೊಟಗಿಯವರು ಗಂಗಾವತಿಯ ನಿವಾಸಿಯಾಗಿದ್ದು ಅವರು ಒಬ್ಬ ಕಲಾವಿದರಾಗಿ ಪತ್ರಕರ್ತರಾಗಿ ಸೇವೆ ಸಲ್ಲಿಸುತ್ತಾ ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಪ್ರವಾಸಿಗರ ಮಾರ್ಗದರ್ಶಕರಾಗಿ, ಸಂಘಟಕರಾಗಿ, ಸಂಘ ಸಂಸ್ಥೆಗಳ ಪ್ರತಿನಿಧಿಯಾಗಿ, ಗಣ್ಯ ವ್ಯಕ್ತಿಗಳಿಗೆ ಆಪ್ತ ಸಹಾಯಕರಾಗಿ ಹತ್ತಾರು ಸೇವೆಗಳನ್ನು ಸಲ್ಲಿಸುತ್ತಾ ವಿವಿಧ ಖಾಸಗಿ ಟಿವಿ ಚಾನೆಲ್ಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಪುಸ್ತಕ ಭಾರತ ಸರ್ಕಾರದ ದೂರದರ್ಶನ ಚಂದನ್ ವಾಹಿನಿಯಲ್ಲಿ ಪ್ರೊಡಕ್ಷನ್ ಅಸಿಸ್ಟೆಂಟ್ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರ ಸೇವೆಯನ್ನು ಗುರುತಿಸಿದ ಚಿತ್ರಸಂತೆ ಪತ್ರಿಕೆ ಚನ್ನಬಸವ ಕೊಟಗಿಯವರಿಗೆ ಅವರ ಪತ್ನಿ ಶ್ರೀಮತಿ ಲಕ್ಷ್ಮೀ ಕೊಟಗಿ ಹಾಗೂ ಪುತ್ರ ಸ್ಕಂದ ಕೊಟಗಿ ಅವರ ಸಮ್ಮುಖದಲ್ಲಿ ಈ ಪ್ರಶಸ್ತಿ ಪ್ರದಾನ ಮಾಡಿದೆ. ಪ್ರಶಸ್ತಿ ಸ್ವೀಕರಿಸಿದ ಚನ್ನಬಸವ ಕೊಟಗಿಯವರು ತಮ್ಮ ಸೇವೆ ಗುರುತಿಸಿದ ಚಿತ್ರಸಂತೆ ಪತ್ರಿಕೆಯ ಸಂಪಾದಕರು ಹಾಗೂ ಸಮಸ್ತ ಸಿಬ್ಬಂದಿಗಳಿಗೆ ನಮ್ಮ ಕುಟುಂಬದ ಪರವಾಗಿ ತುಂಬು ಹೃದಯದ ವಂದನೆಗಳು ಎಂದು ತಿಳಿಸಿದರು. ನಾನು ಚನ್ನಬಸವಣ್ಣ ಕೊಟಗಿ ಅಂತ, ಗಂಗಾವತಿ, ನಂದು ಪ್ರಾಪರ್ ಗಂಗಾವತಿ, ಕಿಷ್ಕಿಂದ. ನಾನು ವೃತ್ತಿಯಲ್ಲಿ ನಾನೊಬ್ಬ ಪತ್ರಕರ್ತ, ಮತ್ತೆ ಡ್ರಾಮಾ ಆರ್ಟಿಸ್ಟ್, ಮತ್ತೆ ಸಿನಿಮಾದಲ್ಲಿ ಅವಾಗವಾಗ ದೊಡ್ಡ ದೊಡ್ಡ ಡೈರೆಕ್ಟರ್ ನನಗೆ ಚಿಕ್ಕ ಚಿಕ್ಕ ಪಾತ್ರ ಕೊಡ್ತಾರೆ. ಒಂದು ಬೆಂಗಳೂರಿಗೆ ಬಂದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇದರ ಜೊತೆಗೆ ನಾನೊಂದು ಪ್ರವೃತ್ತಿಯನ್ನು ಮಾಡ್ಕೊಂಡಿದ್ದೀನಿ. ಐತಿಹಾಸಿಕ ಮಾರ್ಗದರ್ಶಕರಾಗಿ ಹಂಪಿ ಮತ್ತು ಆನೆಗೊಂದಿ, ಕಿಷ್ಕಿಂದ, ಮತ್ತೆ ಐಹೊಳೆ, ಪಟ್ಟದಕಲ್ಲು, ಕೂಡಲಸಂಗಮ ಇವೆಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇಲ್ಲೆಲ್ಲ ಗೈಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೊಂದು ಈ ಒಂದು ಸಂಸ್ಥೆಯವರು ಈ ವರ್ಷದ ಕನ್ನಡಿಗ ಅಂತ, ಉತ್ತಮ ಕಲಾವಿದ ಅಂತ ಪ್ರಶಸ್ತಿ ಕೊಡ್ತಾರೆ. ತುಂಬಾ ಖುಷಿ ಆಯ್ತು. ಇದೊಂದು ಇವತ್ತೊಂದು ವೇದಿಕೆಯನ್ನು ತಗೊಂತಾ ಇದ್ದೀವಿ. ನೀವೆಲ್ಲ ಪರಿಚಯ ಆಗಿದ್ದೀರಿ. ತುಂಬಾ ಒಂದು ಖುಷಿ. ಯೋಗ ಎಲ್ಲರೂ ಸೇರಿದ್ದೀವಿ. ಎಲ್ಲರೂ ನಮ್ಮ ಕರ್ನಾಟಕಕ್ಕೆ, ನಮ್ಮ ನಾಡಿಗೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡೋಣ. ನಮ್ಮ ಊರಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಬೇರೆ ಬೇರೆ ಒಂದು ಕೆಲಸ ಮಾಡಿ ನಮ್ದೇ ಆದ ಒಂದು ಸೇವೆ ಮಾಡೋಣ ಅಂತ ತಿಳಿಸ್ತೇನೆ. ನಮ್ಮ ಗಿರೀಶ್ ಗೌಡ ಸರ್ ಬಗ್ಗೆ, ಈ ಒಂದು ಸಂಸ್ಥೆಯ ಸಂಪಾದಕರ ಬಗ್ಗೆ ಹೇಳ್ಬೇಕಂದ್ರೆ, ಇವರು ನಮ್ಮ ಚಿತ್ರರಂಗದಲ್ಲಿ ಒಂದು ಪತ್ರಿಕೆ ನಡೆಸ್ತಾ ಇದ್ದಾರೆ. ಇದು ತುಂಬಾ ವರ್ಷದಿಂದ ಬರ್ತಾ ಇದೆ, 15 ವರ್ಷದಿಂದ ಬರ್ತಾ ಇದೆ. ಇವ್ರಿಗೆ ವಿಶೇಷ ಏನಂದ್ರೆ, ನಮ್ಮ ಭಾಗದಲ್ಲಿ ಹಂಪಿ ಉತ್ಸವ ಮತ್ತೆ ಕನಕಗಿರಿ ಉತ್ಸವ ಮತ್ತೆ ಆನೆಗೊಂದಿ ಉತ್ಸವದಲ್ಲಿ ಇಲ್ಲಿ ಜನಪ್ರಿಯ ಆಗಿದ್ದಂತ ನಟರು ಮತ್ತೆ ನಟಿಯರು ಎಲ್ಲರೂ ಆರ್ಟಿಸ್ಟ್ನೆಲ್ಲ ಕರ್ಕೊಂಡ್ಬಂದು ನಮ್ಮ ಭಾಗದಲ್ಲೆಲ್ಲ ಉತ್ಸವ ಮಾಡಿದ್ದಾರೆ. ಅಂತ ಒಂದು ಕೀರ್ತಿ ಈ ಒಂದು ಸಂಸ್ಥೆಗೆ, ನಮ್ಮ ಗಿರೀಶ್ ಸರ್ ತಂಡಕ್ಕೆ ನನ್ನ ಕಡೆಯಿಂದ ಅವರಿಗೆ ವಿಶಸ್ ತಿಳಿಸ್ತಾ ಇದ್ದೀನಿ. ಒನ್ಸ್ ಅಗೇನ್ ಅವರಿಗೆಲ್ಲ ವಂದನೆಗಳು. ನನ್ನ ಫ್ಯಾಮಿಲಿಯಿಂದ, ನನ್ನ ಕಡೆಯಿಂದ, ನನ್ನ ಸಂಸ್ಥೆ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.